ಹಾಯ್ ನಮಸ್ತೆ ವೀಕ್ಷಕರೇ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಎಷ್ಟು ಹುದ್ದೆಗಳು ಲಭ್ಯವಿದೆ, ವಯೋಮಿತಿ ಏನು, ವೇತನ ಶ್ರೇಣಿ ಏನು, ಆನ್ಲೈನ್ ಅರ್ಜಿ ಸಲ್ಲಿಸುವ ದಿನಾಂಕ ಹಾಗೂ ಆನ್ಲೈನ್ ಅರ್ಜಿಗೆ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಯಾವಾಗ, ಇದರೆಲ್ಲರ ಬಗ್ಗೆ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ. ಹಾಗೂ ಅದೇ ರೀತಿ ಹೊಸದಾಗಿ ವೀಕ್ಷಿಸುತ್ತಿರುವ ವೀಕ್ಷಕರೇ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ಕಳೆಕಳೆಯ ವಿನಂತಿ, ದಯವಿಟ್ಟು ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು. ತಡ ಮಾಡದೆ ಈಗ ಹೆಚ್ಚಿನ ವಿವರಗಳನ್ನು ನೋಡ್ತಾ ಹೋಗೋಣ. ಹುದ್ದೆಗೆ ಸಂಬಂಧಿಸಿದಂತೆ ಇದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಹುದ್ದೆಗಳಾಗಿದ್ದು, ಇದು ಸೆಂಟ್ರಲ್ಗೆ ರಿಲೇಟೆಡ್ ಜಾಬ್ಸ್ ಆಗಿದೆ. ಸೊ ಇದರ ಮಾಹಿತಿಯನ್ನು ನೋಡ್ತಾ ಹೋದರೆ, ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ಗೆ 30 ಜನವರಿ 2025ರಿಂದ ಪ್ರಾರಂಭವಾಗಿದ್ದು 20 ಫೆಬ್ರವರಿ 2025ರವರೆಗೆ ಇಲ್ಲಿ ಕಾಲಾವಕಾಶವಿದೆ. ಅಂದರೆ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲು 20/2/2025 ಆಗಿದೆ. ಸೊ ಇಲ್ಲಿ ಹುದ್ದೆಗಳ ವಿವರಗಳನ್ನು ನೋಡ್ತಾ ಹೋದರೆ, ಇಲ್ಲಿ ಕ್ರೆಡಿಟ್ ಆಫೀಸರ್ ಇನ್ ಮೈನ್ ಸ್ಟ್ರೀಮ್ ಜನರಲ್ ಬ್ಯಾಂಕಿಂಗ್ ಅಂತ ಹುದ್ದೆ ಆಗಿದ್ದು, ಪೇ ಸ್ಕೇಲ್ ಬಂದು JMJSI. ಇಲ್ಲಿ ಕೆಟಗರಿ ವೈಸ್ ಹುದ್ದೆಗಳಿಗೆ ವರ್ಗೀಕರಣವನ್ನು ಮಾಡಲಾಗಿದೆ. SCಗೆ 150 ಹುದ್ದೆಗಳು, STಗೆ 75 ಹುದ್ದೆಗಳು, OBCಗೆ 270 ಹುದ್ದೆಗಳು, EWSಗೆ 100 ಹುದ್ದೆಗಳು. ಅದೇ ರೀತಿ ಇಲ್ಲಿ ಜನರಲ್ ಅಂದರೆ ಸಾಮಾನ್ಯರಿಗೆ 405 ಹುದ್ದೆಗಳು ಇಲ್ಲಿ ಮೀಸಲಿಟ್ಟಿದ್ದಾರೆ. ಒಟ್ಟು 1000 ಹುದ್ದೆಗಳು ಇಲ್ಲಿ ಲಭ್ಯವಿದೆ. ಅದರಲ್ಲಿ 40 ಹುದ್ದೆಗಳನ್ನು ಫಿಸಿಕಲಿ ಡಿಸೇಬಲ್ಡ್ ಅಂದರೆ ಅಂಗವಿಕಲರಿಗೆ ಇಲ್ಲಿ ಮೀಸಲಿಟ್ಟಿದ್ದಾರೆ. ಸೊ ಇದೇ ರೀತಿ ಮುಂದಿನ ಹೆಚ್ಚಿನ ಮಾಹಿತಿಯನ್ನು ನೋಡೋದಾದರೆ, ಇಲ್ಲಿ ಪೇ ಸ್ಕೇಲ್ ಅಂದರೆ ವೇತನ ಶ್ರೇಣಿ ನೋಡೋದಾದರೆ, ಕ್ರೆಡಿಟ್ ಆಫೀಸರ್ ಇನ್ ಮೈನ್ ಸ್ಟ್ರೀಮ್ ಜನರಲ್ ಬ್ಯಾಂಕಿಂಗ್ ಇವರಿಗೆ ಇಲ್ಲಿ 48,480ರಿಂದ 85,920 ರೂಪಾಯಿವರೆಗೆ ಇಲ್ಲಿ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗಿದೆ. ಇದೊಂದು ಒಳ್ಳೆಯ ವೇತನ ಶ್ರೇಣಿ ಇಲ್ಲಿ ಆಗಿದೆ. ಏಕೆಂದರೆ ಕೇಂದ್ರ ಸರ್ಕಾರದ ವತಿಯಿಂದ ಕೇಂದ್ರ ಸರ್ಕಾರದ ಈ ಹುದ್ದೆ ಆಗಿದ್ದು, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇದೊಂದು ಒಳ್ಳೆಯ ಉತ್ತಮವಾದ ವೇತನ ಶ್ರೇಣಿ ಇಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಯನ್ನು ನೋಡೋದಾದರೆ, ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂದರೆ ಅರ್ಹತೆಗಳು ಏನು, ಇದೆಲ್ಲರ ಬಗ್ಗೆ ನೋಡೋಣ. ನ್ಯಾಷನಾಲಿಟಿ ಇಂಡಿಯನ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ, ಮತ್ತು ನೇಪಾಳ ಆಗಿದ್ರು ನಡೆಯುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದರ ಒಂದು PDF ಸಹ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸಂಕ್ಷಿಪ್ತ ಮಾಹಿತಿಗಾಗಿ ತಾವು ಆ PDF ಡೌನ್ಲೋಡ್ ಮಾಡ್ಕೊಂಡು ತಾವು ಇದರಲ್ಲಿ ಸಂಕ್ಷಿಪ್ತ ಮಾಹಿತಿಯನ್ನು ನೋಡಬಹುದಾಗಿದೆ. ಇಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದರೆ, ಅಂದರೆ ವಿದ್ಯಾರ್ಥಿ ಬಂದು ಈ ಒಂದು ಹುದ್ದೆಗೆ ಮಿನಿಮಮ್ 20ರಿಂದ 30 ವರ್ಷಗಳವರೆಗಿನ ವಯೋಮಿತಿಯನ್ನು ಅವರು ಕೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಡಿಗ್ರಿ, ಎನಿ ಡಿಗ್ರಿ ಅಂದರೆ ಯಾವುದೇ ರೀತಿ ಡಿಗ್ರಿ ಪಡೆದಿರಬೇಕು, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ. ಇಲ್ಲಿ ಜನರಲ್ಗೆ 60% ಮಾರ್ಕ್ಸ್ ಅಲ್ಲಿ ಉತ್ತೀರ್ಣರಾಗಿರಬೇಕು, ಟೋಟಲ್ ಅಗ್ರಿಗೇಡ್. ಜೊತೆಗೆ SC STಗೆ ಇಲ್ಲಿ 55% ಮಾರ್ಕ್ಸ್ಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಡಿಗ್ರಿಯಲ್ಲಿ ಅಂತ ಇಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಸೊ ಅದೇ ರೀತಿ ಮುಂದಿನ ಹೆಚ್ಚಿನ ವಿವರಗಳನ್ನು ನೋಡ್ತಾ ಹೋದರೆ, ಇಲ್ಲಿ ಕೆಟಗರಿ ವೈಸ್ ಅಂದರೆ ಇಲ್ಲಿ ವಯೋಮಿತಿಗೆ ಸಡಲಿಕೆಯನ್ನು ನೋಡೋದಾದರೆ, SC STಗೆ 5 ವರ್ಷಗಳ ಇಲ್ಲಿ ಸಡಲಿಕೆಯನ್ನು ನೀಡಿದ್ದಾರೆ. ಜೊತೆಗೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 3 ವರ್ಷಗಳ ಸಡಲಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅಂಗವಿಕಲರಿಗೆ ಇಲ್ಲಿ 10 ವರ್ಷಗಳ ಸಡಲಿಕೆಯನ್ನು ಅವರು ಕೊಟ್ಟಿದ್ದಾರೆ. ಇಲ್ಲಿ ವಿಧವೆ ಹಾಗೂ ವಿಚ್ಛೇದನ ಪಡೆದಂತಹ ಮಹಿಳೆಯರಿಗೂ ಸಹ ವಯೋಮಿತಿಯಲ್ಲಿ ಸಡಲಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ 35ರಿಂದ ಅಪ್ ಟು 40 ವರ್ಷದವರೆಗೆ ಇಲ್ಲಿ ಸಡಲಿಕೆಯನ್ನು ನೀಡಿದ್ದಾರೆ. ತಾವು ಇದರ ಸಂಕ್ಷಿಪ್ತ ಮಾಹಿತಿಯನ್ನು PDF ಡೌನ್ಲೋಡ್ ನೋಡ್ಕೋಬಹುದಾಗಿದೆ. ಅದೇ ರೀತಿ ಹೆಚ್ಚಿನ ಮಾಹಿತಿಗಳನ್ನು ನೋಡೋದಾದರೆ, ಈ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ, ಇಲ್ಲಿ ಆನ್ಲೈನ್ ಟೆಸ್ಟ್ ಇರುತ್ತೆ. ಜೊತೆಗೆ ಪರ್ಸನಲ್ ಇಂಟರ್ವ್ಯೂ ಅಂದರೆ ನೇರ ಸಂದರ್ಶನ ಇಲ್ಲಿ ಇರುತ್ತೆ. ಅದೇ ರೀತಿ ಇಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ಯಾವ ಭಾಷೆಗಳಿಗೆ ಇರುತ್ತದೆ, ಎಷ್ಟು ಅಂಕಗಳು ಮತ್ತು ಯಾವ ಭಾಷೆಯಲ್ಲಿ ಬರೆಯಲು ಇರುತ್ತದೆ, ಅದರ ಕಾಲಾವಧಿ, ಇದರೆಲ್ಲ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನೋಡೋಣ. ಇಲ್ಲಿ ಮೊದಲನೇದಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಎಕ್ಸಾಮ್ ಇದ್ದು, ಇದು 30 ಪ್ರಶ್ನೆಗಳನ್ನು ಒಳಗೊಂಡಿದ್ದು 30 ಅಂಕಗಳಿಗೆ ಇದು ಇರುತ್ತದೆ. ಇದಕ್ಕೆ 25 ನಿಮಿಷಗಳ ಕಾಲಾವಧಿಯನ್ನು ನಿಗದಿಪಡಿಸಿದ್ದು, ಲಿಖಿತ ಪರೀಕ್ಷೆಯು ಇಂಗ್ಲೀಷ್ನಲ್ಲೇ ಇರುತ್ತದೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ 30 ಪ್ರಶ್ನೆಗಳನ್ನು ಒಳಗೊಂಡಿದ್ದು 30 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಇದು ಲಿಖಿತ ಪರೀಕ್ಷೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತದೆ. ಜೊತೆಗೆ ಇದಕ್ಕೆ 25 ನಿಮಿಷಗಳ ಕಾಲಾವಧಿಯನ್ನು ಅವರು ನೀಡಿದ್ದಾರೆ. ರೀಸನಿಂಗ್ ಎಬಿಲಿಟಿಗೆ 30 ಪ್ರಶ್ನೆಗಳು ಹಾಗೂ 30 ಅಂಕಗಳನ್ನು ಒಳಗೊಂಡಿದ್ದು, ಇದು ಸಹ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಲಿಖಿತ ಪರೀಕ್ಷೆಯನ್ನು ಒಳಗೊಂಡಿದ್ದು 25 ನಿಮಿಷಗಳ ಕಾಲಾವಧಿಯನ್ನು ಅವರು ನೀಡಿದ್ದಾರೆ. ಜನರಲ್ ಅವೇರ್ನೆಸ್ ರಿಲೇಟೆಡ್ ಟು ಬ್ಯಾಂಕಿಂಗ್ ಇಂಡಸ್ಟ್ರಿ, ಇದಕ್ಕೂ ಸಹ 30 ಪ್ರಶ್ನೆಗಳು ಇದ್ದು 30 ಅಂಕಗಳನ್ನು ಒಳಗೊಂಡಿದೆ. ಲಿಖಿತ ಪರೀಕ್ಷೆಯು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಒಳಗೊಂಡಿದ್ದು, ಇದಕ್ಕೂ ಸಹ 15 ನಿಮಿಷಗಳ ಕಾಲಾವಧಿಯನ್ನು ಅವರು ಕೊಟ್ಟಿದ್ದಾರೆ. ಒಟ್ಟು 120 ಅಂಕಗಳಿಗೆ ಈ ಲಿಖಿತ ಪರೀಕ್ಷೆ ಇದ್ದು, ಲಾಸ್ಟ್ ಇನ್ನೊಂದು ನೋಡೋದಾದರೆ ಇಂಗ್ಲೀಷ್ ಲ್ಯಾಂಗ್ವೇಜ್, ಇದು ಲೆಟರ್ ರೈಟಿಂಗ್ ಮತ್ತು ಎಸ್ಸೆಗೆ ಸಂಬಂಧಪಟ್ಟಂತೆ ಇರುತ್ತದೆ. ಇದರಲ್ಲಿ 2 ಪ್ರಶ್ನೆಗಳು ಇದ್ದು 30 ಅಂಕಗಳಿಗೆ ಇರುತ್ತದೆ. ಇದು ಇಂಗ್ಲೀಷಲ್ಲೇ ಮಾತ್ರ ಇರುತ್ತೆ ಲಿಖಿತ ಪರೀಕ್ಷೆ. ಇದಕ್ಕೆ 30 ನಿಮಿಷಗಳ ಕಾಲಾವಧಿಯನ್ನು ಕೊಟ್ಟಿದ್ದು, ಇಲ್ಲಿ ಇದು ಸಹ ಟೋಟಲ್ 30 ಅಂಕಗಳಿಗೆ ಈ ಲಿಖಿತ ಪರೀಕ್ಷೆ ಇರುತ್ತದೆ. ಇದಿಷ್ಟು ಲಿಖಿತ ಪರೀಕ್ಷೆಗೆ ಸಂಬಂಧಿಸಪಟ್ಟಂತಹ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಇಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪರ್ಸನಲ್ ಇಂಟರ್ವ್ಯೂಗೆ ಇಲ್ಲಿ ಕರೆಯಲಾಗ್ತದೆ. ಇಲ್ಲಿ ಪರ್ಸನಲ್ ಇಂಟರ್ವ್ಯೂ ಕರೆಯಲು ಆ ಲಿಖಿತ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ಗಳಿಸಿರಬೇಕು ಅನ್ನೋದನ್ನು ನೋಡಿದ್ರೆ, ಮಿನಿಮಮ್ 50% ಅಷ್ಟು ಅಂಕಗಳನ್ನು ಲಿಖಿತ ಪರೀಕ್ಷೆಯಲ್ಲಿ ಸಾಮಾನ್ಯ ವರ್ಗದವರು ಪಡೆದಿರಬೇಕು. ಜೊತೆಗೆ SC ST OBC ಅಂಗವಿಕಲರಿಗೆ ಕನಿಷ್ಠ 45% ಅಷ್ಟು ಮಾರ್ಕ್ಸಿಂದ ಅವರು ಆ ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಂಡಿರಬೇಕು ಅಂತ ತಿಳಿಸಿದ್ದಾರೆ. ಇಲ್ಲಿ ಇನ್ನೊಂದು ಬಹುಮುಖ್ಯವಾದ ಅಂಶ ಏನಪ್ಪ ಅನ್ನೋದಾದರೆ, ಇಲ್ಲಿ ತಾವು ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಂಡು ಇಂಟರ್ವ್ಯೂಯಲ್ಲೂ ಸಹ ತಾವು ಸೆಲೆಕ್ಟ್ ಆದರೆ ನಂತರ ನಿಮಗೆ 9 ತಿಂಗಳ ಕಾಲದ ಒಂದು ಟ್ರೈನಿಂಗ್ ಒಂದು ಕೋರ್ಸನ್ನು ಅವರು ಮಾಡಿಸ್ತಾರೆ. ಅದು ಯಾವುದು ಅನ್ನೋದನ್ನು ನೋಡೋದಾದರೆ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್, ಇದನ್ನು ಅವರು ಮಾಡಿಸ್ತಾರೆ. ಇದು ಆದಮೇಲೆ ತಾವು ಅದರಲ್ಲಿ ಉತ್ತೀರ್ಣಗೊಂಡ ಮೇಲೆ ತಮಗೆ ಇಲ್ಲಿ ಜಾಬ್ನ ಅವರು ನೀಡ್ತಾರೆ. ಇದೊಂದು ತಾವು ಗಮನದಲ್ಲಿ ಇಟ್ಕೊಳ್ಳಿ. ಇದರ ಹೆಚ್ಚಿನ ಮಾಹಿತಿಗಾಗಿ ಅದೇ ನಾನು ಹೇಳಿದ ಹಾಗೆ PDF ಡೌನ್ಲೋಡ್ ಮಾಡ್ಕೊಂಡು ತಾವು ಸಂಕ್ಷಿಪ್ತ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಅದೇ ರೀತಿ ಅರ್ಜಿಗೆ
ಎಷ್ಟು ಶುಲ್ಕ, ಯಾವ ರೀತಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು, ಇದರೆಲ್ಲರ ಮಾಹಿತಿಯನ್ನು ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ ಅರ್ಜಿ ಶುಲ್ಕ ನೋಡೋದಾದರೆ ₹150 ವುಮೆನ್ಸ್, SC, ST ಮತ್ತು ಫಿಸಿಕಲಿ ಡಿಸೇಬಲ್ಡ್ ಅಂಗವಿಕಲರಿಗೆ ಇಲ್ಲಿ ₹150 ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. ಅದೇ ರೀತಿ ಸಾಮಾನ್ಯ ವರ್ಗದವರಿಗೆ ₹750 ಅರ್ಜಿ ಶುಲ್ಕವನ್ನು ಇಲ್ಲಿ ಇವರು ನಿಗದಿಪಡಿಸಿದ್ದಾರೆ. ಇದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದು, ಇದರ ಒಂದು ಅಫಿಷಿಯಲ್ ವೆಬ್ಸೈಟ್ನ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಇದರ ಅಫಿಷಿಯಲ್ ವೆಬ್ಸೈಟ್ನ ಲಿಂಕ್ನ ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ತಾವು ಅಲ್ಲಿ ವಿಸಿಟ್ ಮಾಡುವುದರ ಮೂಲಕ ಈ ಲಿಂಕ್ನ ಪಡೆಯಬಹುದಾಗಿದೆ. ಅದೇ ರೀತಿ ಇಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ ಅಪ್ಲೈ ಮಾಡುವಾಗ ಬೇಕಾಗ್ತದೆ ಅನ್ನೋದನ್ನು ಇಲ್ಲಿ ಅವರು ತಿಳಿಸಿದ್ದಾರೆ. ಫೋಟೋಗ್ರಫಿ ಅಂದರೆ ಫೋಟೋಗ್ರಾಫ್ ಒಂದು, ಜೊತೆಗೆ ಸಿಗ್ನೇಚರ್, ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್, ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಇವೆಲ್ಲದರ ಡಾಕ್ಯುಮೆಂಟ್ಗಳು ಅಲ್ಲಿ ಬೇಕಾಗ್ತದೆ. ತಾವು ಇದನ್ನು ಸಹ ಇಲ್ಲಿ ನೋಡಬಹುದು. ಈ ಬ್ಯಾಂಕಿಂಗ್ ಹುದ್ದೆಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅಂದರೆ ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿ ಲಭ್ಯವಿದೆ ಅನ್ನೋದನ್ನು ನೋಡಿದ್ರೆ, ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ಪರೀಕ್ಷಾ ಕೇಂದ್ರಗಳು ಲಭ್ಯವಿದೆ ಅನ್ನೋದನ್ನು ನೋಡೋದಾದರೆ ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ, ಮ್ಯಾಂಗ್ಳೂರು ಇಷ್ಟು ಜಿಲ್ಲೆಗಳಲ್ಲಿ ಪರೀಕ್ಷಾ ಕೇಂದ್ರ ಲಭ್ಯವಿದ್ದು, ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ತಾವು ಈ ಇಷ್ಟು ಜಿಲ್ಲೆಗಳಲ್ಲಿ ತಮಗೆ ಸೂಕ್ತವಾದ ಪ್ಲೇಸನ್ನು ತಾವು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. ಇಲ್ಲಿ ಮತ್ತೊಮ್ಮೆ ತಮಗೆ ಮನವರಿಕೆ ಮಾಡ್ತೀನಿ. ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 30 ಜನವರಿ 2025 ಹಾಗೂ ಕೊನೆಯ ದಿನಾಂಕ 20 ಫೆಬ್ರವರಿ 2025 ಆಗಿದೆ. ತಾವು ಇದನ್ನು ಗಮನದಲ್ಲಿ ಇಟ್ಕೊಂಡು ತಾವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.